ನಮಸ್ಕಾರ ಎಲ್ಲ ನನ್ನ ಹಿಪಾಪ್ ಲಿಸ್ನರ್ಸ್ಗೂ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯಾಂಗರ್. ಇವತ್ತು ನಾವು ಒಂದು ಹೊಸದ ಸಾಂಗ್ ಹಿಡ್ಕೊಂಡ್ ಬಂದಿವಿ. ನನಗದು ಬಹಳ ಅಂಡರ್ ರೇಟೆಡ್ ಅನಿಸ್ತಾ. ಇಟ್ಸ್ ಸೋ ಗುಡ್. ನೋಡೋಣ ಅಂತ ಆಲ್ರೆಡಿ ನಾ ಸಾಂಗ್ ನೋಡಿನಿ, ಕೇಳಿನಿ, ಅದನ್ನು ವಿಡಿಯೋದ ಕೇಳಿನಿ. ಸೊ ಅದ್ರ ಮೇಲೆ ನನಗೆ ರಿಯಾಕ್ಷನ್ ಮಾಡ್ಬೇಕು ಅನ್ನಿಸ್ತು, ಸೊ ಮಾಡತ್ತೀನಿ. ನೋಡೋಣ ಅಂತ ಏನ್ ಮಾಡ್ಯಾರ ಇದ್ರೊಳಗ, ಈ ಸಾಂಗ್ನಾಗ ಏನ್ ಥೀಮ್ ಐತಿ ನಾನ್ ನಿಮ್ ಮುಂದೆ ಹೇಳ್ಕೊತೀನಿ. ಸೊ ಅದನ್ನ ನಾವು ಬಹಳ ಜನಕ್ಕೆ ರೀಚ್ ತಲುಪ್ಸಕ್ ಏನೋ ಹೆಲ್ಪ್ ಮಾಡೋಣ ಅಂತ. ಸೊ ಹಂಗೆ ಬಂದಿರ್ತೀರಿ, ವಿಡಿಯೋ ನೋಡ್ರಿ, ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಆಲ್ರೆಡಿ ಸೆಕೆಂಡ್ ವೀಕ್ ಆಫ್ ಜೂನ್, ನನಗಿನ್ನ 100 ಜನ ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ಮಾಡ್ಕೊಟ್ಬಿಟ್ರಿ. 100 ಜನ, ಜಾಸ್ತಿ ಕೇಳತ್ತಿಲ್ಲ, 100 ಜನ ಸಬ್ಸ್ಕ್ರೈಬರ್ಸ್ ಕೇಳತ್ತೀನಿ. ಓಕೆ, ಲೆಟ್ಸ್ ನೋಡೋಣಂತ ಸಾಂಗ್ ಯಾವ್ದೈತಿ ಇವತ್ತ. ಯುದ್ಧ ಅಂತ ಹೇಳಿ ಇದನ್ನ ಸಾಂಗ್ ಬರ್ದವರು ಹಾಡ್ದವರು ಧರಣಿ ಅನ್ಕೋತೀನಿ. ಪ್ರೊಡ್ಯೂಸ್ಡ್ ಬೈ ಸ್ಲಾಟೆರಾ ಇಸ್ ಇಟ್? ಇಫ್ ಐಮ್ ನಾಟ್ ರಾಂಗ್, ಸ್ಲಾಟೆರಾ ಅನ್ಕೋತೀನಿ. ಸೊ ಟ್ರ್ಯಾಕ್ ಬಂದ್ಬಿಟ್ಟು ಯುದ್ಧ ಅಂತೇಳಿ, ಪ್ರೊಡ್ಯೂಸ್ಡ್ ಬೈ ಸ್ಲಾಟೆರಾ, ಕ್ರಾಫ್ಟೆಡ್ ಬೈ ಪಿಕ್ಚರ್ ಬ್ರಹ್ಮ, ಶಾರ್ಟ್ ಅಂಡ್ ಎಡಿಟೆಡ್ ಬೈ ಕಿಶೋರ್ ಅವರು, ಮಿಕ್ಸ್ ಅಂಡ್ ಮಾಸ್ಟರ್ ಕಿಶೋರ್ ಅವರು, ಸ್ಟಾರಿಂಗ್ ರವಿಕಿರಣ್ ರಾಜೇಂದ್ರ ಅಂಡ್ ಧನುಷ್. ಓಕೆ, ಅವರೇ ಮಾಡ್ಯಾರ ಇದನ್ನ. ಈ ಧರಣಿ ಅವ್ರ ಹೆಸರು, ಅವರು ಇದ್ರೊಳಗೆ ಯಾರೋ ಸ್ಟಾರಿಂಗ್ ಇಬ್ರು ಇದಾರೆ ಅದ್ರೊಳಗ. ಇವರೇ ಧರಣಿ ಅವರೇ ಅನ್ಕೋತೀನಿ. ರವಿ ಕಿರಣ್ ರಾಜೇಂದ್ರನ್ ಇರ್ಬೋದು, ಇಲ್ಲ ಧನುಷ್, ಅವ್ರಿಬ್ರೊಳಗೆ ಯಾರೊಬ್ರು, ಐ ಡೋಂಟ್ ನೋ. ಸೊ ನೋಡೋಣ ಅಂತ ಹೆಂಗೈತಿ. ಲೆಟ್ಸ್ ಗೆಟ್ ಇನ್ ಟು ದಿ ಬಾಟ್ಸ್. ಓಕೆ, ಧರಣಿ ಇವರೇ ಧರಣಿ. ಓಕೆ, ಚರ್ಚಿಗೆ ಬಂದಾರ. ಓ ಧರಣಿ, ಬಾಪ್ಪ. ಏನು ಇಷ್ಟು ದಿನ ಕಾಣಿಸ್ಕೊಂಡೇ ಇರಲಿಲ್ಲ? ಇಲ್ಲ ಬ್ರದರ್, ಸ್ವಲ್ಪ ಜಗಳ ಅದು ಇದು ಅಂತೆಲ್ಲ ಡೀಲ್ ಮಾಡಿ ಲೈಫಲ್ಲಿ ಪ್ರಾಬ್ಲಮ್ಗಳೇ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಚರ್ಚಿಗೆ ಅದಕ್ಕೆ ಬರೋಕ್ಕಾಗಿಲ್ಲ ಬ್ರದರ್. ಸೊ ಅದಕ್ಕೆ ಇವತ್ತು ಚರ್ಚಿಗೆ ಬಂದಿರೋದು. ಕಷ್ಟ ಬಂದಾಗ ಮಾತ್ರ ದೇವ್ರು ನೆನೆಸ್ಕೊಳ್ಳೋದು ಅಲ್ವಾ? ಅದು ಫ್ಯಾಕ್ಟ್ಸ್ ಅದು ಆಕ್ಚುಲಿ. ಪ್ರತಿಯೊಬ್ಬ ಮನುಷ್ಯ ನೋಡ್ರಿ, ಸುಖದಾಗಿದ್ದಾಗ ಆಲ್ಮೋಸ್ಟ್ ಎಲ್ಲಾ ಜನ ಏನ್ ಮಾಡ್ತಾರಂದ್ರೆ ದೇವ್ರನ್ನ ನೆನೆಸ್ಕೊಳ್ಳೋದು ಕಷ್ಟ ಬಂದಾಗ್ಲೇನೆ. ಅದನ್ನೇ ಹೇಳಿದ್ರು ಅವ್ರು ಇಲ್ಲಿ, ಕಷ್ಟ ಬಂದಾಗ ದೇವ್ರನ್ನ ನೆನೆಸ್ಕೊಳ್ಳೋದ ಅಂತೇಳಿ. ಆಲ್ಮೋಸ್ಟ್ ಎಲ್ಲಾರು ಹಂಗೆ ಮಾಡೋದು, ಕಷ್ಟ ಇದ್ದಾಗ. ಬಟ್ ಸುಖದಾಗಿದ್ದಾಗ್ಲೂ ದೇವ್ರಿಗೆ ನೆನೆಸ್ಕೋಬೇಕು. ನಾವ್ ಏನ್ ಪಡ್ಕೊಂಡಿರ್ತೀವಲ್ಲ, ಏನ್ ಸಿಕ್ಕಿರ್ತದಲ್ಲ, ಅದಕ್ಕೆ ನಾವ್ ಯಾವಾಗ್ಲೂ ಗ್ರಾಟಿಟ್ಯೂಡ್ ತೋರಿಸ್ಬೇಕಂತಾರಲ್ಲ ದೇವ್ರಿಗೆ. ಅದನ್ನ ಅಟ್ಲೀಸ್ಟ್ ಇನ್ ಅ ಡೇ ಒನ್ಸ್ ತೋರಿಸ್ಲೇಬೇಕು ಅದನ್ನ ದೇವ್ರಿಗೆ. ನಾವೇನೋ ಪಡ್ಕೊಂಡಿರ್ತೀವಿ, ದೇವ್ರಿಗೆ ನಂಬೋದು ಬಿಡೋದು ಸೆಕೆಂಡ್ರಿ. ಒಂದೇ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಡಿದು ಥ್ಯಾಂಕ್ ಯು ದೇವ್ರೆ ಅಂತ ಹೇಳಿದ್ರೆ ಮುಗಿದೋಯ್ತು. ನೀ ಕೊಟ್ಟಿದ್ದು ಎಷ್ಟು ಕೊಟ್ಟಿಲ್ಲ, ಅದ್ರೊಳಗೆ ಸುಖವಾಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಸಾಕು. ಅಷ್ಟೇ ಕೇಳ್ಕೊಳ್ಳೋದು. ಎಲ್ಲ ಬ್ರದರ್, ಅದೆಲ್ಲ ಪರವಾಗಿಲ್ಲ, ಕೂತ್ಕೋ. ಅವ್ರು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಿದ್ರು. ಬಟ್ ಅವ್ರು ಬ್ರದರ್ ಏನ್ ಮಾಡಿದ್ರ ಅಂದ್ರೆ ಅವ್ರಿಗೆ ಅರ್ಥ ಆಯ್ತದು. ಸರಿ ಬಿಡು, ಆಯ್ತು ಬಿಡು, ಅಷ್ಟಕ್ಕೆ ಅಲ್ಲಿಗೆ ಬಿಡಿಸ್ಬಿಟ್ರು ಅವ್ರು. ಅಂಡರ್ಸ್ಟುಡ್ ಹಿಮ್. ಎಲ್ಲ ಬ್ರದರ್, ಅದೆಲ್ಲ ಪರವಾಗಿಲ್ಲ, ಕೂತ್ಕೋ. ನೈಸ್. ಹೇಳು, ಏನಾಯ್ತು? ಅಲ್ಲ ಬ್ರದರ್, ಪೊಲೀಸ್ ಅವರೆಲ್ಲ ಅರೆಸ್ಟ್ ಮಾಡಕ್ಕೆ ಬಂದು ತುಂಬ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು. ಯಾಕಪ್ಪ, ಏನು ತಪ್ಪು ಮಾಡಿದೆ? ಮಾಡಿದ್ದು ತಪ್ಪ ಅಂತಲೇ ಗೊತ್ತಿಲ್ಲ ಬ್ರದರ್ ನಮಗೆ. ಅರ್ಥ ಆಗ್ತಿಲ್ಲ, ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಅಂದರೆ ನಾನು ನನ್ನ ಪಾಡಿಗೆ ಹೋಗ್ತಿದ್ದೆ. ಸುಮ್ಮನೆ ಹೋಗ್ತಿರೋನ ನೋಡಿ ಏನೋ ಗುರಾಯಿಸ್ತಿದ್ಯಾ ಅದು ಇದು ಅಂತೆಲ್ಲ ಸ್ವಲ್ಪ ಜನ ಜಗಳ ಹೇಳ್ದು ಹೊಡಿಯೋಕ್ಕೆಲ್ಲ ಬಂದರು. ನನ್ನನ್ನು ಕಾಪಾಡ್ಕೊಳಕ್ಕೆ ಅವನು ತೂಗ್ಬಿಟ್ಬಿಟ್ಟು ಅವತ್ತು ನಾನು ನಮ್ಮ ಮನೆಗೆ ಹೋಗ್ಬಿಟ್ಟೆ. ನೀನು ಅವನಿಗೆ ವಾಪಸ್ ಹೊಡೆದ್ಯಾ? ಹೊಡಿಲೇಬೇಕಾಯ್ತಪ್ಪ. ಅವತ್ತು ನಾನು ಅವನ್ನ ವಾಪಸ್ ಹೊಡೆದಿರಲಿಲ್ಲ ಅಂದರೆ ಅವ್ನು ನನ್ನ ಸಾಯಿಸ್ಬಿಡ್ತಿದ್ದ. ಸೊ ನೀನು ಬೇರೆಯವ್ರ ಥರ ಜಗಳ ಚೂಸ್ ಮಾಡ್ಕೊಂಡ್ಯಾ? ಜಗಳ ಅಂತ ಹೇಳೋಕ್ಕಾಗಲ್ಲ ಬ್ರದರ್. ಬೇಸಿಕ್ಲಿ ನಾನು ಯುದ್ಧ. ಪ್ರೋ ಸೆಲ್ಫ್ ಡಿಫೆನ್ಸ್ ಅದು. ಈಗ ದಾರಿ ಒಳಗೆ ಹೋಗ್ಬೇಕಾದ್ರ 2 ಚೂಸ್ ಮಾಡ್ಬೇಕು. ಬಹಳ ಬುದ್ಧಿವಂತ ಇದ್ದಂದ್ರ, ನಾ ಬಹಳ ಬುದ್ಧಿವಂತ ಇದ್ದೀನಿ ಅಂತ ನಂಗೆ ಗೊತ್ತಿತ್ತಂದ್ರ ಯಾವಾಗ್ಲೂ ಜಗಳನ ಅವಾಯ್ಡ್ ಮಾಡ್ಬೇಕು. ಸ್ಟ್ರೀಟ್ ಒಳಗೆ ನಮ್ಮಿಂದ ಏನು ಹೋಗಲ್ಲ. ಅವ್ನಿಗೆ ಯಾವನ ಜಗಳ ಮಾಡ್ದಾಗ ಸಾರಿ ಬ್ರದರ್ ಅಂತ ಕೇಳಿ ಹೊರಟು ಹೋದ್ರೆ ಮುಗ್ದೇ ಹೋಯ್ತದ. 1 ಸೆಕೆಂಡ್ನಾಗ ಮುಗಿತೈತಿ.
ಅದನ್ ಬಿಟ್ಟು ಅವ ನನಗೇನೋ ಅಂದ ಅಂತೇಳಿ ಅದನ್ನ ಈಗೋಗ್ ಹಚ್ಕೊಂಡು ಅಲ್ಲಿದಲ್ಲೇ ಸ್ಪಾಟ್ನಾಗ ಜಗಳ ಮಾಡ್ಕೊಂಡು ಅದು ಎಲ್ಲೆಲ್ಲೋ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗ್ಬಿಡ್ತೈತಿ. ನಿಮ್ ಹಿಂದ ನಿಮ್ ತಾಯಿ, ಹೆಂಡತಿ, ಮಕ್ಳು, ಅಣ್ಣ, ತಮ್ಮ, ತಂಗಿ ಎಲ್ಲರೂ ಇರ್ತಾರ. ಅವ್ರದ್ದು ನೋಡ್ಕೋಬೇಕಾಗಿರುವಂತ ಜವಾಬ್ದಾರಿಗಳಿರ್ತಾವ. ಸೊ ಬೆಟರ್ ಏನೈತಿ, ನಿಮ್ದು ಏನೇ ಸ್ಟ್ರೀಟ್ ಒಳಗ್ ಹೋಗ್ಬೇಕಾಗ್ಲಿ, ರೋಡ್ ರೇಜ್ ಆಗ್ಲಿ, ಬೈಕ್ ಒಳಗ್ ಹೋಗ್ಬೇಕಾಗಿ ಯಾವನ ಏನ ಅಂದ್ರೂ ಜಸ್ಟ್ ಅಣ್ಣ ಸಾರಿ ಅಂತ ಹೇಳಿ ಮೂವ್ ಆನ್ ಆಗೋದು ಬಹಳ ಉತ್ತಮ ಅದು. ಸೊ ಅದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನೈತಿ ಕಮೆಂಟ್ ಒಳಗೆ ಹಾಕ್ರಂಗೆ. ನೀನು ಬೇರೆಯವ್ರ ಥರ ಜಗಳ ಚೂಸ್ ಮಾಡ್ಕೊಂಡ್ಯಾ? ಜಗಳ ಅಂತ ಹೇಳೋಕ್ಕಾಗಲ್ಲ ಬ್ರದರ್. ಬೇಸಿಕ್ಲಿ ನಾನು ಯುದ್ಧ. ಬಟ್ ಬ್ರದರ್ ಏನ್ ಮಾಡ್ಯಾರ ಅಂದ್ರೆ ಇಲ್ಲಿ ಅವ್ರಿಗೆ ಅದು ತಡ್ಕೊಳಕ್ಕಾಗಿಲ್ಲ. ಅವು ಈ ಕಾನ್ಸೆಪ್ಟ್ ಹೆಂಗಿದೆ ತಡ್ಕೊಂಡಿಲ್ಲ. ಅವ್ರು ಏನೋ ಹೋಗ್ಬೇಕಾದ್ರೆ ಸುಮ್ನೆ ಯಾಕೆ ಗುರಾಸ್ತಿ ಅಂತೇಳಿ ಜಗಳ ಮಾಡ್ಯಾರ. ಸೊ ಅದನ್ನ ಅವ್ರು ತಡ್ಕೊಂಡು ಹೊಡೆದ್ಬಿಟ್ರು ಅವ್ರಿಗೆ ತಿರುಗಿ. ಯುದ್ಧ ಚೂಸ್ ಮಾಡ್ತೀನಿ. ಜಗಳ ಅಲ್ಲ ಇದು, ನಾ ಚೂಸ್ ಮಾಡಿರೋದು ಯುದ್ಧ ಅಂತ ಹೇಳ್ತಾರ. ನೈಸ್, ಓಕೆ. ಲೆಟ್ಸ್ ಗೋ. ಹೇಳಲಿ ಎಷ್ಟ್ ಜನಕ್ಕೆ ಬೇಕು ಕಾಸ್ಟು, ಎಷ್ಟ್ ಜನಕ್ಕೆ ಬೇಕು ಕಾಸು, ಎಷ್ಟೇ ನಿನ್ನಲ್ಲಿ ಕಷ್ಟಪಟ್ಟು. ಹೇಳಲಿ ಎಷ್ಟ್ ಜನಕ್ಕೆ ಬೇಕು ಕಾಸ್ಟು, ಎಷ್ಟ್ ಜನಕ್ಕೆ ಬೇಕು ಕಾಸು. ವಾವ್. ಹೇಳಲಿ ಎಷ್ಟ್ ಜನಕ್ಕೆ ಬೇಕು ಕಾಸ್ಟು, ಎಷ್ಟ್ ಜನಕ್ಕೆ ಬೇಕು ಕಾಸು, ಎಷ್ಟೇ ನಿನ್ನಲ್ಲಿ ಕಷ್ಟಪಟ್ಟು ನಿಯತ್ತಾಗಿ ಸಿಗಲ್ಲ ಸಾವು. ಇದೆ ಇಲ್ಲಿ ಬಾಳು, ಇದೆ ಇಲ್ಲಿ ಯಮರ ಜನಗಳ ಪಾಡು. ಯಮರ ಜನಕ್ಕೆ ನಿಯತ್ತಾಗಿರೋ ಸಾವೇ ಸಿಗಲ್ಲ ಅಂತ ಹೇಳಿ. ನಿಯತ್ತಾಗಿ ಸಿಗಲ್ಲ ಸಾವು. ಇದೆ ಇಲ್ಲಿ ಬಾಳು, ಇದೆ ಇಲ್ಲಿ ಯಮರ ಜನಗಳ ಪಾಡು. ಯಮರ ಜನಕ್ಕೆ ಬೆನ್ನಿಗೆ ರಾಡು. ಇರೋದೆಲ್ಲ ಇಲ್ಲಿ ಪ್ರಾಣಿಗಳೇ, ಆದ್ರೆ ಕಲ್ಲಲ್ಲಿ ಕಟ್ಟಿರೋ ಕಾಡು. ಎಸ್, ಫ್ಯಾಕ್ಟ್ಸ್. ಇಲ್ಲಿರೋದೆಲ್ಲ ಪ್ರಾಣಿಗಳೇ. ಮನುಷ್ಯ ಒಂದು ಪ್ರಾಣಿ, ಬಟ್ ಇಲ್ಲಿ ಕಲ್ಲಲ್ಲಿ ಕಟ್ಟಿರುವ ಕಾಡು ಅಂತ ಹೇಳ್ತಾರ ಅವ್ರು. ಪ್ರಾಣಿಗಳು ಅಟ್ಲೀಸ್ಟ್ ಅಲ್ಲಿ ಫಾರೆಸ್ಟ್ ನಾಗ ಇರ್ತಾವ, ನೆಮ್ಮದಿಯಾಗಿದಾವ್, ಅವ್ರದ್ದೊಂದು ಲೈಫೇ ಬೇರೆ. ಬಟ್ ಇಲ್ಲಿ ನಾವು ಆಸ್ ಅ ಮನುಷ್ಯ ಪ್ರಾಣಿ ಅನ್ನೋನು ಕಲ್ಲೊಳಗೆ ಕಟ್ಕೊಂಡಿರೋ ಕಾಡು, ಕಾಂಕ್ರೀಟ್ ಕಾಡು. ಶಬ್ದ ರಾಡು. ಇರೋದೆಲ್ಲ ಇಲ್ಲಿ ಪ್ರಾಣಿಗಳೇ, ಆದ್ರೆ ಕಲ್ಲಲ್ಲಿ ಕಟ್ಟಿರೋ ಕಾಡು. ಮಾಡೋದಿಲ್ಲ ಯಾವ್ದೇ ಶಬ್ದ. ದಿನ ಇಲ್ಲಿ ನಡೆಯುತ್ತೆ ಯುದ್ಧ, ದಿನ ಇಲ್ಲಿ ಸುರಿಯುತ್ತೆ ರಕ್ತ. ದಿನ ಇಲ್ಲಿ ಒಬ್ನಿಲ್ಲ ಒಬ್ಬ ಸತ್ತ, ಆದ್ರೂ ಜನ ಇರ್ತಾರೆ ಇಲ್ಲಿ ನಗ್ತ. Hey, one more time, brother. One more time. This one. ರಾಡು. ಇರೋದೆಲ್ಲ ಇಲ್ಲಿ ಪ್ರಾಣಿಗಳೇ, ಆದ್ರೆ ಕಲ್ಲಲ್ಲಿ ಕಟ್ಟಿರೋ ಕಾಡು. ಮಾಡೋದಿಲ್ಲ ಯಾವ್ದೇ ಶಬ್ದ. ದಿನ ಇಲ್ಲಿ ನಡೆಯುತ್ತೆ ಯುದ್ಧ, ದಿನ ಇಲ್ಲಿ ಸುರಿಯುತ್ತೆ ರಕ್ತ. ದಿನ ಇಲ್ಲಿ ಒಬ್ನಿಲ್ಲ ಒಬ್ಬ ಸತ್ತ, ಆದ್ರೂ ಜನ ಇರ್ತಾರೆ ಇಲ್ಲಿ ನಗ್ತ. ಹಕ್ನ ಕೇಳಕ್ಕೆ ಬಾಯ್ ಬಿಟ್ರು ಮಗ ಕುಯ್ದೆ ಹಾಕ್ತಾರೆ ಇಲ್ಲಿ ಕತ್ನ. ಅದನ್ನೇನಾದ್ರೂ ಕೇಳಕ್ ಬಾಯ್ ಬಿಟ್ರೆ ನೀನ್ ಕುಯ್ದಾಕ್ತಾರೆ ಇಲ್ಲಿ ಕತ್ನ. ವಾವ್. ಜನ ಇರ್ತಾರೆ ಇಲ್ಲಿ ನಗ್ತ. ಹಕ್ನ ಕೇಳಕ್ಕೆ ಬಾಯ್ ಬಿಟ್ರು ಮಗ ಕುಯ್ದೆ ಹಾಕ್ತಾರೆ ಇಲ್ಲಿ ಕತ್ನ. ಹೇ ಕತ್ನ, ಏಯ್ ಮಾಡಕ್ಕೆ ಬರಲ್ಲ ಶೋಕಿ. ಗೊತ್ತಿಲ್ಲ ಯಾರಿಲ್ಲಿ ದ್ರೋಹಿ. ನರಿಗೆ ಸಿಕ್ದಂಗೆ ಕೋಳಿ, ಎಲ್ಲೋದ್ರು ಹುಡುಕೊಂಬರ್ತಾರೆ ಪೊಲೀಸ್. ಗೊತ್ತಿಲ್ಲ ಯಾರಿಲ್ಲಿ ದ್ರೋಹಿ. ನರಿಗೆ ಸಿಕ್ದಂಗೆ ಕೋಳಿ, ಎಲ್ಲೋದ್ರು ಹುಡುಕೊಂಬರ್ತಾರೆ ಪೊಲೀಸ್. ನರಿಗೆ ಸಿಕ್ಕಂಗೆ ಕೋಳಿ. ನರಿ ಹೊಂಚ್ ಹಾಕ್ತೈತದು ಹೆಂಗ್ ಹುಡುಕ್ಬೇಕು ಕೋಳಿನ, ಹೆಂಗ್ ಹುಡುಕ್ಬೇಕು ಇನ್ನೊಂದು ಪ್ರಾಣಿನ ತಿನ್ಬೇಕಂತೇಳಿ. ಹೆಂಗ ನರಿಗೆ ಕೋಳಿ ಸಿಕ್ತೈತ್ಲಾ, ಈಸಿ ಅದು, ಈಸಿ ಟಾರ್ಗೆಟ್ ಕೋಳಿ. ಸೇಮ್ ಹಂಗೆ ಪೊಲೀಸರು ಅಮಾಯಕರನು ಕೆಲವೊಂದಿಷ್ಟು ಟೈಮ್ ಒಳಗೆ ಏನಾಗುತ್ತೆ, ಒಬ್ಬ ಅಮಾಯಕನ್ನ ಹಿಂಗ್ ಪೋರ್ಟ್ರೇ ಮಾಡ್ಬಿಡ್ತಾರೆ, ಇವ ಬಾರಿ ಡೇಂಜರ್ ಅದಾನ ಅನ್ನೋ ತರ. ಸೊ ದಟ್ ಈಸ್ ವಾಟ್ ಹೀಸ್ ಮೆಂಟ್. ಗೊತ್ತಿಲ್ಲ ಯಾರಿಲ್ಲಿ ದ್ರೋಹಿ. ನರಿಗೆ ಸಿಕ್ದಂಗೆ ಕೋಳಿ, ಎಲ್ಲೋದ್ರು ಹುಡುಕೊಂಬರ್ತಾರೆ ಪೊಲೀಸ್. ಹೊಟ್ಟೆ ತುಂಬಸಕ್ಕಿಲ್ಲಿ ಕೆಟ್ಟ ಕೆಲ್ಸ ಮಾಡೋ ಪೋಲಿ. ಬೇಕಿರೋ ವಿಷಯನ ಹೊಡ್ದ್ ಕೇಳಿದ್ರೆ ನಿನ್ನ ಹೆಸರು ಇಲ್ಲಿ ರೌಡಿ. ಯುದ್ಧ ಧರಣಿ. ಸೊಸೈಟಿಯಲ್ಲಿ ಇದನ್ನ ಯುದ್ಧ ಅನ್ನಲ್ಲ ಧರಣಿ, ರೌಡಿಸಮ್ ಅಂತಾರೆ. ನಮ್ಮಂತ ಹುಡುಗರು ಸೆಲ್ಫ್ ಡಿಫೆನ್ಸಿಗೆ ಜಗಳ ಆಡೋದ್ರು ಅದನ್ನ ರೌಡಿಸಮ್ ಅಂತ ಹೆಸರು ಹಾಕ್ಬಿಡ್ತಾರೆ. ನಾವೇನ್ ಮಾಡಕ್ಕಾಗುತ್ತೆ? ಕಳ್ತನ ಮಾಡಿಲ್ಲ ಅಂದ್ರು ನಮ್ಮನ್ನ ಕಳ್ಳ ಅಂತ ಅಟ್ಯಾಗ್ ಆಗ್ತಾರೆ. ನಾನವತ್ತು ಆಡಿದ ಯುದ್ಧ ಬೇರೆ, ನಾನು ಅವನ ಜೊತೆ ಆಡಿದ್ದಲ್ಲ, ನಾನು ನನ್ನ ಜೊತೆ ಆಡಿದ ಯುದ್ಧ. ತ್ರೀ ಅಂಡ್ ಹಾಫ್ 4 minutes ಸಾಂಗ್ ಐತಿ. ಅಂದ್ರ 3 minutes 40 seconds ಸಾಂಗ್ನಾಗ ಬ್ರೋ ಒಂದು ಭಾಗದ ಒಂದು ಲೈಫ್ ಒಂದು ಭಾಗ ತೋರಿಸ್ಬಿಟ್ರು ಅವ್ರು. ನೈಸ್. ಬೇರೆ ಯಾರ ಜೊತೆನೂ ಹೊಡೆದಾಡಿಲ್ಲ ಅವರು.
ಅವ್ರದ್ದು ಅವರೇ ಹೊಡ್ಕೊಂಡ್ರಿ. ಸೆಲ್ಫ್ ಯುದ್ಧ. ಯುದ್ಧ ಎಲ್ಲ ಸರಿನಪ್ಪ, ಜಗಳ ಏನಾಯ್ತು? ಯಾರು ಕೊಡಿದ್ರು? ನೀನೇನ್ ಮಾಡಿದೆ? Have you used Claude? Around ಓಕೆ ಲೆಟ್ಸ್ ಗೋ. ನನಗೆ ಕಾನ್ಸೆಪ್ಟ್ ಭಾಳ ಇಷ್ಟ ಆಯ್ತದು. ಅವ್ರದ್ದು ಏನೋ ಪ್ರೊಡಕ್ಷನ್ ಹೆವಿ ಅದ. ಅದು ಕಾನ್ಸೆಪ್ಟ್ ಪ್ಲಸ್ ವಿಜುವಲ್ಸ್ ಅವ್ರ ಏನ್ ಸಿಂಪಲ್ ಅದ, ಅದು ಸಿಂಪಲ್ ಇದ್ರೂ ಇಂಪ್ಯಾಕ್ಟ್ಫುಲ್ ಐತದು. ಸೊ ಅದು ಏನ್ ಪೋರ್ಟ್ರೇ ಮಾಡ್ಬೇಕು ಅನ್ಕೊಂಡ್ರಲ್ಲ, ಆಕ್ಚುಲಿ ಅವ್ರು ಮಾಡ್ಯಾರ ಅದನ್ನ. ಆಕ್ಚುಲಿ ಅವ್ರ ಥಾಟ್ಸ್ ಏನಿತ್ತಲ್ಲ ಹೆಂಗ್ ತೋರಿಸ್ಬೇಕಂತ ಹೇಳಿ ಹಂಗ್ ತೋರ್ಸ್ಯಾರ. ಲಿರಿಕ್ಸ್ ರೆಫರೆನ್ಸಸ್ ಚಿಂದಿ ಮಸ್ತ್ ಐತ್, ನನಗೆ ಮಸ್ತ್ ಅನಿಸ್ತು. ಆಮೇಲೆ ಏನಂತಾರ ಅದಕ್ಕೆ, ಅವ್ರ ಮ್ಯೂಸಿಕ್ ಪ್ರೊಡಕ್ಷನ್ ಬೀಟ್ಸ್ ಮಾಡ್ತಾ ನನಗೆ ಕ್ರೇಜಿ ಅನಿಸ್ತದು ಪಾರ್ಟ್. ಆಮೇಲೆ ಅವ್ರು ಸ್ಟಾರ್ಟಿಂಗ್ ಒಂದಿಬ್ರು ಅವ್ರ ಬ್ರದರ್ ಕ್ಯಾರೆಕ್ಟರ್ ಮಾಡಿದವರು, ಅವ್ರದ್ದು ಏನೋ ವೇ ಆಫ್ ಆಕ್ಟಿಂಗ್, ವೇ ಆಫ್ ಕಮ್ಯುನಿಕೇಶನ್ ವಿತ್ ಹಿಮ್, ಧರಣಿ, ದಟ್ಸ್ ಸೋ ಗುಡ್. ಅದು ಮಸ್ತ್ ಅದ ಅದು. ಆಮೇಲೆ ಧರಣಿ ಅವ್ರ ಕ್ಯಾಮ್ರಾ ಫೇಸಿಂಗ್ ಚಲೋ ಐತೆ ಅವ್ರದ್ದು, ನೈಸ್. ಓಕೆ 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 ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊತ ಎಲ್ಲ ಬಂದವರಿಗೆಲ್ಲ ಹೇಳ್ಕೊಂಡಿರಿ. ನೀವು ಶೇರ್ ಮಾಡ್ರಿ, ಆಮೇಲೆ ಕಮೆಂಟ್ ಮಾಡ್ರಿ ಯಾವ್ದು ಇಷ್ಟ ಆಯ್ತು ಅಂತೇಳಿ. ಮತ್ತೆ ನೆಕ್ಸ್ಟ್ ಒಳಗೊಳ್ ಸಿಗೋಣಂತ. ಜೈ ಕರ್ನಾಟಕ.